ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಗುರುವಿನ ಸ್ಥಾನಕ್ಕೆ ನಿವೃತ್ತಿ ಎಂಬುದು ಕೊನೆಯಲ್ಲ, ಬದಲಾಗಿ ಸರ್ಕಾರಿ ಸೇವೆಯಲ್ಲಿ ಮಾತ್ರ ನಿವೃತ್ತಿ ಎಂಬುದು ಮಾತ್ರ ಇದೆ. ಆದರೆ ಗುರುವಿನ ಸ್ಥಾನ ಜೀವಿತಾವಧಿಯವರೆಗೆ ಸದಾ ವೃತ್ತಿಯಲ್ಲಿ ತೊಡಗಿರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಹೇಳಿದ್ದಾರೆ. ಅವರು ತಾಲೂಕಿನ ನಲ್ಗೇತನಹಟ್ಟಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಎಚ್ಆರ್ ಮಂಜುನಾಥ್ ರವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುತ್ತಯ್ಯ, ಎನ್ಜಿಒ ಶಿಕ್ಷಕರ ಉಪಾಧ್ಯಕ್ಷರಾದ ವಿಶ್ವನಾಥ್, ಚಳ್ಳಕೆರೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಣ್ಣ ಸೂರಮ್ಮ, ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷರಾದ ಮಮತಾ, ನಿವೃತ್ತ ಶಿಕ್ಷಕರು ಉಮೇಶ್, ಸಿಆರ್ಪಿಗಳಾದ ಜಗನ್ನಾಥ್, ಪಾಲಯ್ಯ, ದೊಡ್ಡುಳ್ಳಾರ್ತಿಯ ಶಾಲೆಯ ಎಲ್ಲಾ ಶಿಕ್ಷಕ ವೃಂದ ಹಾಗೂ ನಲ್ಗೇತನಹಟ್ಟಿ ಶಾಲೆಯ ಶಿಕ್ಷಕ ವೃಂದ ಹಾಗೂ ಕ್ಲಸ್ಟರಿನ ಎಲ್ಲಾ ಶಾಲೆಗಳಿಂದ ಬಂದ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಹಾಗೂ ಪೋಷಕ ವೃಂದ ಹಾಗೂ ಊರಿನ ಎಲ್ಲ ನಾಗರಿಕರು ಭಾಗವಹಿಸಿದರು. ಮತ್ತು ಶಾಲೆಯ ಅಭಿವೃದ್ಧಿಗೆ ಮತ್ತು ಆಡಳಿತದ ಒಂದು ವ್ಯವಸ್ಥೆ ಬಹಳ ಚೆನ್ನಾಗಿ ಇವರು ಮಾಡಿದ್ದಾರೆ. ಇಂಥವರ ಗುಣಗಳನ್ನು ನಾವು ಮೈಗೂಡಿಸಿಕೊಂಡು ನಮ್ಮ ಶಾಲೆಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಶಾಲೆಯಲ್ಲಿ ಇರುವಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ಸತತವಾಗಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಮಂಜುನಾಥ್ ಅವರು ಭಾಳಷ್ಟು ನಮ್ಮ ಶಿಕ್ಷಣ ಇಲಾಖೆಯ ಒಂದು ವಿಶಿಷ್ಟವಾದ ಆಸ್ತಿ ಅಂತಲೇ ಹೇಳಬೇಕು. ಈಗ ಉಮೇಶ್ ಸರ್ ಮಾತಾಡ್ತಾ ಹೇಳಿದರು, ನಾವು ಸಂತೋಷವಾಗಿದ್ದೀವಿ ಅಂತ. ಒಬ್ಬ ಅನುಭವಿ ಮುಖ್ಯ ಶಿಕ್ಷಕರಾಗಲಿ ಅಥವಾ ಶಿಕ್ಷಕರಾಗಲಿ ಇಲಾಖೆಯಿಂದ ನಿರ್ಗಮಿಸಿದಾಗ ಆಗ್ತಕ್ಕಂಥ ನಷ್ಟ ಇಲಾಖೆಗೆ ಗೊತ್ತಾಗುತ್ತೆ. ಅವರೇನೋ ಸಂತೋಷವಾಗಿರ್ತಾರೆ, ಭಾರ ಕಡಿಮೆ ಆಯಿತು, ಈ ಆನ್ಲೈನ್ ಗಜಿಬಿಜಿ ಹೋಯ್ತು, ಆಮೇಲೆ ಯಾರು ನಮ್ಮನ್ನು ಬಂದು ಈಗ ಪ್ರಶ್ನೆ ಮಾಡೋರಂತ ಇರೋದಿಲ್ಲ. ಆಮೇಲೆ ನಮ್ಮ ಎಲ್ಲ ಸಹೋದ್ಯೋಗಿಗಳ ಹೊಂದಾಣಿಕೆ, ಅವ್ರ ಕಿತ್ತಾಟ, ಅವ್ರ ಗುದ್ದಾಟ, ಅವರ ಮನಸ್ತಾಪಗಳನ್ನ ಸರಿ ಮಾಡೋದೆಲ್ಲ ತಪ್ಪಿತು. ಇಂತಹ ಒಂದು ಒತ್ತಡದಿಂದ ನಾನು ಮುಕ್ತನಾಗಿ ಸಂತೋಷವಾಗಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ವ್ಯವಸ್ಥೆನೇ ಬೇರೆ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಿಜವಾಗಿಯೂ ನಮ್ಮ ಇಲಾಖೆಗೆ ಇಂಥ ಅನುಭವಿ ಶಿಕ್ಷಕರು ನಿವೃತ್ತಿ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ದೊಡ್ಡ ನಷ್ಟ. ಆದರೆ ಈಗ ಇರ್ತಕ್ಕಂಥವ್ರು ಅದನ್ನ ಅರ್ಥ ಮಾಡ್ಕೋಬೇಕು, ಒಂದು ಮೆಚ್ಯೂರಿಟಿ ಬೆಳೆಸ್ಕೋಬೇಕು, ಮನಸ್ಸಿನ ಚಿಂತನೆಗಳಲ್ಲಿ ಒಂದು ಪ್ರಬುದ್ಧತೆ ಬರಬೇಕು, ಒಂದು ಪ್ರಾಕ್ಟಿಕಲ್ನೆಸ್ ಇರಬೇಕು. ಸುಮ್ಮನೆ ಏನೋ ಒಂದು ಮಾಡೋದಲ್ಲ, ಇಡೀ ಶಾಲೆ ನಮ್ಮದು ಅನ್ನೋ ಭಾವನೆ ಇರಬೇಕು. ನಾನು ಪಾಠ ಮಾಡೋ ತರಗತಿಗೆ ಅಷ್ಟೇ ಅಲ್ಲ ಶಿಕ್ಷಕ, ಇಡೀ ಶಾಲೆಗೆ ಅನ್ನುವಂಥ ಒಂದು ವಿಶಾಲವಾದ ಔದಾರ್ಯ ಮತ್ತು ನಮ್ಮ ದೃಷ್ಟಿಕೋನಗಳನ್ನು ಇಟ್ಕೊಂಡಾಗ ಖಂಡಿತವಾಗಲೂ ಎಲ್ಲರೆಲ್ಲ ಇರಬೇಕದು, ಯಾರಿಗೊಬ್ಬರಿಗೆಲ್ಲ. ಯಾವುದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರತಿ ಶಿಕ್ಷಕನಿಗೆ ಈ ಶಾಲೆ ನಮ್ಮದು ಅನ್ನುವಂಥ ಒಂದು ಅಭಿಮಾನ ಇದ್ದಾಗ ಆ ಶಾಲೆ ತಾನೇ ಖಂಡಿತವಾಗಲೂ ಬೆಳವಣಿಗೆ ಆಗುತ್ತೆ. ಅದನ್ನು ನಾವೆಲ್ಲರೂ ಕಟ್ಟುನಿಟ್ಟಾಗಿ ಅಳವಡಿಸಿಕೊಂಡು ಪಾಲಿಸಬೇಕು. ಅಂತಹ ಒಂದು ದೃಢ ಸಂಕಲ್ಪವನ್ನು ಈ ದಿನ ಮಾಡಿ ಇಲ್ಲಿನ ಶಾಲೆಯ ಅವಶ್ಯಕತೆಗಳನ್ನು ನಮ್ಮ ಇರ್ತಕ್ಕಂಥ ಶಿಕ್ಷಕರು ಪೂರೈಸ್ತಾರೆ ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಉತ್ತಮ ಶಿಕ್ಷಣಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇವತ್ತು ಇಲ್ಲಿ LKG UKGಯನ್ನು ನಾವು ಕೊಟ್ಟಿದ್ದೇವೆ, ಆಂಗ್ಲ ಮಾಧ್ಯಮ ವಿಭಾಗ ಇದೆ, ಜೊತೆಗೆ ಇನ್ನೂ ಸಾಕಷ್ಟು ಬೇರೆ ಬೇರೆ ಸೌಲಭ್ಯಗಳು, ಮುಂದೆ KPS ಆಗುವಂಥ ಅವಕಾಶಗಳಿದೆ. ಇದೆಲ್ಲದಕ್ಕೂ ಬೇಕಾಗಿರುವಂಥದ್ದು ಉತ್ತಮ ಕಲಿಕೆ. ಏನಾಯ್ತು ನಿಮಗೆ? ಇರ್ಲಿ ಬಿಡಮ್ಮ, ಕೂತ್ಕೊಳ್ಳಮ್ಮ, ನೀವು ಜಾಸ್ತಿ ಆಗುತ್ತೆ ಕರೆಕ್ಟಾಗಿ ಕೂತ್ಕೊಳ್ಳಿ. ಅದರಿಂದ ನಮ್ಮ ಇಲ್ಲಿರ್ತಕ್ಕಂಥ ಶಿಕ್ಷಕರು ಒಂದು ವಾರಕ್ಕೆ 15 ದಿನಕ್ಕೊಂದು ಮೀಟಿಂಗ್ ಮಾಡಿ ಏನಿದೆ ನಮ್ಮ ತರಗತಿಯಲ್ಲಿ ಮಕ್ಕಳ ಸಂಖ್ಯೆ, ಕಲಿಕೆ, ಮಕ್ಕಳ ಸಂಖ್ಯೆ ಯಾವ ರೀತಿ ಹಾಜರಾಗ್ತಿದ್ದಾರೆ, ಗೈರು ಹಾಜರಾಗ್ತಿದ್ದಾರೆ, ಪೋಷಕರು ಶಿಕ್ಷಕರ ಒಂದು ಒಡನಾಟವನ್ನು ಇಟ್ಕೋಬೇಕು. ಇದೆಲ್ಲವನ್ನ ಸಂವಾದ ಮಾಡಿಕೊಂಡು ನಮ್ಮ ಸಮುದಾಯದೊಟ್ಟಿಗೆ ನಾವು ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡು ಮಕ್ಕಳ ಕಲಿಕಾ ಪ್ರಗತಿಯನ್ನು ಪೋಷಕರೊಟ್ಟಿಗೆ ಹಂಚ್ಕೋಬೇಕು. ಪೋಷಕರು ಕೂಡ ಒಂದು ಸೌಜನ್ಯದಿಂದ ಬಂದು ಮಕ್ಕಳ ಕಲಿಕೆಯ ಬಗ್ಗೆ ಮಾಹಿತಿ ಪಡ್ಕೊಂಡು ಅವರನ್ನು ನಾವು ಯಾವ ರೀತಿ ಒಳ್ಳೆಯ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಎರಡೂ ಕೈ ಜೋಡಿಸ್ಬೇಕು. ಪೋಷಕರು ಶಿಕ್ಷಕರು ಕೈ ಜೋಡಿಸಿದಾಗ ಮಕ್ಕಳ ಕಲಿಕೆ ಖಂಡಿತವಾಗಲೂ ಉತ್ತಮ ಆಗುತ್ತೆ. ಇಲ್ಲಿ ಯಾರು ಕೂಡ ಹುಟ್ಟಂದಿನಿಂದ ದಡ್ರು ಅಂತಿರಲ್ಲ ಅಥವಾ ಬುದ್ಧಿವಂತರಿರಲ್ಲ. ಎಲ್ಲರಿಗೂ ಪ್ರತಿಭೆ ಅನ್ನುವಂಥದ್ದು ಸೃಷ್ಟಿಯ ಒಂದು ನಿಯಮದಲ್ಲೇ ಬಂದಿರುತ್ತೆ. ಆದರೆ ಯಾರ್ಯಾರು ನಾವು ಪರಿಶ್ರಮದಿಂದ ಅದನ್ನು ಪಡ್ಕೊಳ್ತೇವೆ, ಓದ್ತೇವೆ, ಅದನ್ನು ತಿಳ್ಕೊಂಡು ನಮ್ಮ ಪ್ರತಿಭೆಯನ್ನು ಬೆಳವಣಿಗೆ ಮಾಡ್ಕೊಳ್ತೇವೆ, ಅದ್ರ ಮೇಲೆ ಅವರ ಸಾಧನೆ ನಿಂತಿರುತ್ತೆ. ಈ ಎಲ್ಲ ಅಂಶಗಳನ್ನು ತಾವು
ಗಂಭೀರವಾಗಿ ಪರಿಗಣಿಸ್ತೀರ ಅಂತೇಳಿ ಭಾವಿಸ್ತಾ ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ಎಲ್ಲ ಶಿಕ್ಷಕರು ಹೊಂದಾಣಿಕೆಯಿಂದ ಕೆಲಸ ಮಾಡಿ ನಮ್ಮ ನೆಲಗೆತಟ್ಟಿ ಶಾಲೆಯ ಶಿಕ್ಷಣದ ಬೆಳವಣಿಗೆಗೆ ನೀವೆಲ್ಲರೂ ಕಾರಣೀಭೂತರಾಗ್ತೀರ ಅಂತ ಹೇಳ್ತಾ ಮಂಜುನಾಥ್ ಅವರ ನಿವೃತ್ತಿಯ ವಿಶ್ರಾಂತ ಬದುಕು ಸುಖ ಸಂತೋಷ ನೆಮ್ಮದಿ ಮತ್ತು ಆರೋಗ್ಯದಿಂದ ಕೂಡಿರಲಿ. ಈಗ ಅವರಿಗೆ ದುಡ್ಡಿನ ಅವಶ್ಯಕತೆಗಿಂತ ನೆಮ್ಮದಿ ಭಾಳ ಇರುತ್ತೆ. ಅವ್ರ ಕುಟುಂಬಸ್ಥರು ಯಾರಿದ್ದೀರಾ ಅವರು ನಿಮ್ಗೆ ಹೆಚ್ಚು ಸಮಯವನ್ನು ಕೊಡ್ತಾರೆ. ಅವರಿಗೆ ಅವರ ಅವಶ್ಯಕತೆಗಳನ್ನು ದಯವಿಟ್ಟು ಸಕಾಲಕ್ಕೆ ಪೂರೈಸಿ ಅವರ ವಿಶ್ರಾಂತ ಬದುಕಿನ ಒಂದು ಅರ್ಥಪೂರ್ಣವಾದ ಗಳಿಗೆಗಳಿಗೆ ನೀವೆಲ್ಲರೂ ಕಾರಣರಾಗಬೇಕು. ನೀವು ಕೂಡ ಅದಕ್ಕೆ ಆಸಕ್ತಿಯಿಂದ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಈಗ ನಿಮ್ಮ ಕುಟುಂಬದ ಜವಾಬ್ದಾರಿ ಅವ್ರು ಹೊತ್ತಿರ್ತಾರೆ, ಈಗ ಅವ್ರ ಜವಾಬ್ದಾರಿನ ಇವ್ರು ತಗೋಬೇಕು. ಹಾಗಾದಾಗ ಮಾತ್ರ ಆ ಬದುಕು ಒಂದು ಸಾರ್ಥಕವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಂಜುನಾಥ್ ಸರ್ ಅವರ ಗುಣಗಳು, ಅವರ ಒಂದು ವ್ಯಕ್ತಿತ್ವ ನಿಜವಾಗಿಯೂ ತುಂಬ ನಮಗೆಲ್ಲ ಮಾದರಿಯಾಗಿದೆ. ಅವರ ಜೀವನ ಚೆನ್ನಾಗಿರಲಿ ಮತ್ತು ಅವರು ನಮಗೆ ಮಾರ್ಗದರ್ಶನ ಸಲಹೆ ನೀಡಲಿ. ಮತ್ತು ಇಲ್ಲಿ ಶಾಲೆಗೆ ಅನೇಕ ಸಲ ಯಾವುದಾದ್ರೂ ಬಿಡುವಾಗಿದ್ದಾಗ ಬಂದು ಇಲ್ಲಿನ ಮಕ್ಕಳು ಮತ್ತು ಶಿಕ್ಷಕರಿಗೆ ಒಂದು ಸ್ಫೂರ್ತಿಯನ್ನು ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಅವರ ನಿವೃತ್ತ ಜೀವನಕ್ಕೆ ಶುಭ ಕೋರ್ತೇನೆ. ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಜನಪ್ರತಿನಿಧಿಗಳಿಗೂ ನಮ್ಮ ಎಲ್ಲ ಪೋಷಕರಿಗೂ ಧನ್ಯವಾದ ಅರ್ಪಿಸ್ತಾ ನಮ್ಮ ವಿಶ್ವನಾಥ್ ಅವರು ಪಾಲಯ್ಯ ಮತ್ತು ನಮ್ಮ ಅಧ್ಯಕ್ಷೆ ಬಂದರು ಮಹಾಲಕ್ಷ್ಮಿ ಬರ್ಮ ಅವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಸಂಜೆವರೆಗೂ ಮುಂದುವರಿಸಬೇಕು. ನಾನು ಹೋಗಿದ್ದೀನಿ ಅಂತ ಹೇಳ್ಬಾರ್ದು, ನನಗೆ ಬೇರೆ ಬೇರೆ ಕೆಲಸ ಇದೆ. ಬಡ್ತಿ ಕೊಡೋ ವಿಚಾರ ಇರ್ಬೋದು, ಆಮೇಲೆ ಶಿಕ್ಷಕರ ವೇತನದ ಬಗ್ಗೆ ಮತ್ತು ಇನ್ನೇನು ಬೇರೆ ಬೇರೆ ಕೆಲಸಗಳಿದೆ. SLC ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಯಾರು ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದಂತೆ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ಎಲ್ರಿಗೂ ಶುಭ ಕೋರ್ತೇನೆ. ಧನ್ಯವಾದಗಳು.